ಮಾನ್ಯ ಸಚಿವರು ಒಂದೇ ನಿಮಿಷ. ಈಗ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಐತಿ. ಆ ಯೂನಿವರ್ಸಿಟಿ ಇಲ್ಲೇ ಕರ್ನಾಟಕಕ್ಕೆ ಒಂದೈತಿ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಡಿವೈಡ್ ಮಾಡಿ ಇನ್ನೊಂದು ಯೂನಿವರ್ಸಿಟಿ ಮಾಡಕ್ಕೆ ನೀವು ಕೊಡೋದಿಲ್ಲ. ಆದರೆ ಈ ತೋಟಗಾರಿಕೆ ಅಂತ ಯೂನಿವರ್ಸಿಟಿ ನೀವು ಡಿವೈಡ್ ಮಾಡಿ ಮೈಸೂರು ಕರ್ನಾಟಕಕ್ಕೆ ಒಯ್ದ್ರೆ ನಾವು ಉತ್ತರ ಕರ್ನಾಟಕದವ್ರು ಏನು ಮಾಡ್ಬೇಕು ಹೇಳ್ತೀವಿ. ಅದಕ್ಕೆ ದಯಮಾಡಿ ಡಿವೈಡ್ ಮಾಡಬೇಡ್ರಿ. ಅದನ್ನ ತೋಟಗಾರಿಕೆ ಅಲ್ಲೇ ಇರಲಿ. ಬಾಗಲಕೋಟೆಯಲ್ಲಿ ನೀವು ಬೇರೆ ಅಗ್ರಿ ಯೂನಿವರ್ಸಿಟಿ ಮಾಡ್ಕೊತಿದ್ರೆ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ ಪಾಟೀಲ್ ಅವರು ನಮೂದು ಮಾಡಿದ್ರು, ಬೀದರ್ ಯೂನಿವರ್ಸಿಟಿ ಇಲ್ಲಿ ಸ್ಥಳಾಂತರ ಮಾಡ್ತಾ ಇದ್ರಿ. ಬೀದರ್ ಮಾಡ್ತಾ ಇಲ್ಲನ? ಕಲ್ಯಾಣ ಕರ್ನಾಟಕ ಒಂದೇ ಯೂನಿವರ್ಸಿಟಿ ಉಲ್ಟಾ ತಿಲ್ಟಾ ಮಾಡಬೇಡ್ರಿ ಮಂತ್ರಿ ಅವರೇ. ಅಧ್ಯಕ್ಷ ಒಂದೇ ಯೂನಿವರ್ಸಿಟಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷೆ, ಏನಿವತ್ತು ಕೃಷಿ ವಿಶ್ವವಿದ್ಯಾಲಯದ ವಿಷಯವಾಗಿ ಇವತ್ತು ಬಿಲ್ ಅನ್ನು ತಂದಿದ್ದಾರೋ ಎಲ್ಲ ಸದಸ್ಯರಲ್ಲೂ ನನ್ನ ಕೋರಿಕೆ ಇಷ್ಟೇ. ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆದಂಥ ಈ ಸಂಸ್ಥೆಗೆ ವಿಶ್ವವಿದ್ಯಾಲಯದ ಮಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರು ಮಹಾರಾಜರಿಗೆ ನಾವು ಕೊಡ್ತಕ್ಕಂಥ ಗೌರವ. ಇದು ಮೊದಲನೇದಾಗಿ ಸಂಶೋಧನೆ ಅನ್ನೋದು ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ಏನಾದ್ರು ನಡೆದಿದ್ರೆ ಬೆಂಗಳೂರಿನ ವಿಶ್ವವಿದ್ಯಾಲಯಕ್ಕಿಂತ ಮೊದಲು ಅದು ಮಂಡ್ಯದ VC ಫಾರ್ಮ್ನಲ್ಲಿ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಈಗ ನಮ್ಮ ಚಾಮರಾಜನಗರದವರು ಅಥವಾ ಕೊಡಗಿನವರು, ಮೈಸೂರಿನವರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಎಷ್ಟು ದೂರ ಬರಬೇಕಾಗಿದೆ? ಪ್ರತಿಯೊಂದು ವಿಭಾಗದಲ್ಲೂ ಕೃಷಿ ವಿಶ್ವವಿದ್ಯಾಲಯನ ಎಲ್ಲರೂ ಬೇಡಿಕೆ ಮಾಡಿ ತಗೊಂಡಿದ್ದಾರೆ. ಮೂಲಭೂತವಾಗಿ ಕನ್ನಂಬಾಡಿ ಮೊದಲನೇ ಅಣೆಕಟ್ಟು ಕರ್ನಾಟಕದಲ್ಲಿ. ಆ ಕನ್ನಂಬಾಡಿ ಭಾಗದಲ್ಲಿ ಕೃಷಿ ಸಂಶೋಧನೆ, ತೋಟಗಾರಿಕೆ ಸಂಶೋಧನೆ, ಆ ಬೆಳೆಗಳಿಗೆ ಉತ್ತೇಜನ, ಆ ರೈತರ ಪರವಾದಂಥ ಚಿಂತನೆಯನ್ನ ಈ ವಿಶ್ವವಿದ್ಯಾಲಯ ನಡೆಸಬೇಕೋ ಬೇಡವೋ ಅನ್ನೋದನ್ನ ಎಲ್ಲರೂ ಬೆಳಕು ಚೆಲ್ಬೇಕು. ಇದು ಪಾಲ್ ತಗೋತಾ ಇಲ್ಲ. ಇದರ ಅಧ್ಯಯನ ನೀವು ರಾಯಚೂರು ಬಾಗಲಕೋಟೆ ಏನಿದೆಲ್ಲ ಅದಕ್ಕಿಂತ ದೊಡ್ಡದು ಮಾಡ್ರಿ. ಹಿಂದೆ ಮಹಾರಾಜರು ಕಟ್ಟಿದ್ರು ಅದಕ್ಕಿಂತ ದೊಡ್ಡದು ಮಾಡ್ರಿ. ಬೆಂಗಳೂರಲ್ಲ ಅಮೆರಿಕದಲ್ಲಿ ದೊಡ್ಡದು ಮಾಡ್ರಿ. ನಮಗ್ ವಿರೋಧ ಇಲ್ಲ. ದಯಮಾಡಿ ಕೈ ಮುಗಿತೀವಿ. ಕೆಲವು ಸಂಸ್ಥೆಗಳು ರಾಯಚೂರಿಂದ ಬಾಗಲಕೋಟೆಯಿಂದ ಅಲ್ಲಿಂದ ತಗೊಂಡು ನಮಗೆ ನೀವು